ಇನ್ನು ದಾವಣಗೆರೆಯಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಫ್ಲೆಕ್ಸ್ಗೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಫ್ಲೆಕ್ಸ್ ತೆರವಿಗೆ ಮುಂದಾದ ಪೊಲೀಸರ ಜೊತೆಗೆ ಯುವಕರ ತಂಡ ವಾಗ್ವಾದವನ್ನ ನಡೆಸಿದೆ. ರಾತ್ರೋರಾತ್ರಿ ಸ್ಥಳದಲ್ಲಿ ನೂರಾರು ಯುವಕರು ಜಮಾಯಿಸಿದ್ರು. ದಾವಣಗೆರೆ ನಗರದ ಮಟ್ಟಿಕಲ್ ಪ್ರದೇಶದಲ್ಲಿ ಘಟನೆ ಆಗಿದೆ. ಸಾರ್ವಜನಿಕ ಗಣೇಶೋತ್ಸವ ಮಂಟಪ ಬಳಿ ಶಿವಾಜಿ ಫ್ಲೆಕ್ಸ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ ಕೊಲ್ಲುವ ಚಿತ್ರದ ಫ್ಲೆಕ್ಸ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಈ ಫ್ಲೆಕ್ಸ್ ನ ತೆರವಿಗೆ ಮುಂದಾದಂತ ಪೊಲೀಸರನ್ನ ಯುವಕರು ತಡೆದಿದ್ದಾರೆ. ಪೊಲೀಸರು ಹಾಗೂ ಯುವಕರ ಮಧ್ಯೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಆಗಿದೆ. ಹಳೆ ಮಟ್ಟಿಕಲ್ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾವ ರೀತಿಯಾಗಿರುವಂತಹ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ನೂರಾರು ಸಂಖ್ಯೆಯಲ್ಲಿ ಯುವಕರು ಜಮಾಯಿಸಿದ್ದಾರೆ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಫ್ಲೆಕ್ಸ್ ಅನ್ನ ತೆರವು ಮಾಡೋದಕ್ಕೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿದೆ. ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ ಅನ್ನ ಕೊಲ್ಲುವಂತ ಚಿತ್ರವನ್ನ ಅಳವಡಿಕೆ ಮಾಡಿದ್ರು. ಆ ಒಂದು ಚಿತ್ರವನ್ನ ತೆರವು ಮಾಡೋದಕ್ಕೆ ಅಂತ ಪೊಲೀಸರು ಮುಂದಾದ್ರು. ಹಾಗಾಗಿ ಅದನ್ನ ತಡೆಯೋದಿಕ್ಕೆ ಅಂತ ನೂರಾರು ಸಂಖ್ಯೆಯಲ್ಲಿ ಯುವಕರು ಆಗಮಿಸಿ ಪೊಲೀಸರ ಜೊತೆಗೆ ವಾಗ್ವಾದವನ್ನು ನಡೆಸಿದ್ದಾರೆ. ಎಲ್ಲ ಗೊತ್ತಿದೆ, ಗಣಪತಿ ಉತ್ಸವ ನಮ್ಮ ಸಾಂಸ್ಕೃತಿಕ ಉತ್ಸವ, ಹಾಗೆ ಹಿಂದೂ ಸಂಘಟನೆಗೋಸ್ಕರ ಮಾಡ್ತಾ ಇರುವಂಥ ಒಂದು ಉತ್ಸವ ಇದು. ಪೊಲೀಸರು ಬಂದು ಇಲ್ಲಿ ಹಾಕಿರುವಂಥ ಫ್ಲೆಕ್ಸ್ಗೆ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ, ಅದನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಇದೆ, ಇಡೀ ದಾವಣಗೆರೆಯಲ್ಲಿ ಈ ಥರದ ನೂರಾರು ಫ್ಲೆಕ್ಸ್ಗಳಿದ್ದಾವೆ, ಬೇರೆ ಸಮಾಜಕ್ಕೆ ಸೇರಿರುವಂಥ ಫ್ಲೆಕ್ಸ್ಗಳಿದ್ದಾವೆ, ಅನೇಕ ದಿನಗಳಲ್ಲ ತಿಂಗಳಲ್ಲ ವರ್ಷಗಂಟಲೆ ಇದ್ದಾವೆ. ಅದಕ್ಕೆ ಅಬ್ಜೆಕ್ಷನ್ ಇಲ್ಲದೆ ಇರೋದು ಇದಕ್ಕೆ ಯಾಕೆ? ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜರು ಅಫ್ಜಲನ್ನು ಹತ್ಯೆ ಮಾಡಿದಂಥ ಒಂದು ಫ್ಲೆಕ್ಸ್ ಇದೆ, ಅದನ್ನು ತೆಗಿಬೇಕು, ಪ್ರಚೋದನೆ ಆಗುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ಅದು ಇತಿಹಾಸವನ್ನು ತಿಳಿದವನೇ ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂಥೇಳಿ. ಇವತ್ತಿನ ನಮ್ಮೆಲ್ಲ ಯುವಕರಿಗೆ, ಭಾರತೀಯರಿಗೆ, ಹಿಂದೂಗಳಿಗೆ ನಮ್ಮ ಇತಿಹಾಸವನ್ನು ತಿಳಿಸುವ ಕರ್ತವ್ಯ ನಮ್ಮದು. ಹಾಗಾಗಿ ಈ ರೀತಿಯ ಫ್ಲೆಕ್ಸ್ಗಳನ್ನು ಸಾವರ್ಕರ್ದು ಹಾಕಿರ್ತೀವಿ, ಶಿವಾಜಿ ಮಹಾರಾಜರು ಹಾಕಿರ್ತೀವಿ, ತಿಲಕರದ್ದು ಹಾಕಿರ್ತೀವಿ. ಆ ಎಲ್ಲ ಮಹಾತ್ಮರ ಇತಿಹಾಸವನ್ನು ತಿಳಿಸೋಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಆದರೆ ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತೇಳಿ ಮಾಡ್ತಾ ಇದೆ. ಯಾಕೆಂತಂದರೆ ದಿನಕ್ಕೆ 5 ಸಾರಿ ನಮಾಜ್ ಮಾಡ್ತಾರೆ, ಮನೇಲಿ ಮಲ್ಗೋಕ್ಕಾಗಲ್ಲ. 5 ದಿಕ್ಕಿನಿಂದ 5 ಮೈಕ್ಗಳು ಕೂಗಾಡ್ತವೆ. ಬೆಳಗ್ಗೆ 5 ಗಂಟೆ ಅನ್ನಂಗಿಲ್ಲ, ರಾತ್ರಿ 12 ಗಂಟೆ ಅನ್ನಂಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟು ಅಪ್ಲೈ ಆಗಲ್ವಾ? ಅಥವಾ ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯಿಂದ ಹೊರಗಿದಾನ? ಅಥವಾ ಅವ್ರಿಗೇನಾದರೂ ನೀವು ಸುಪ್ರೀಂ ಕೋರ್ಟಿಂದ ಏನಾದರೂ ವಿಶೇಷ ಕಾನೂನು ತಂದಿದ್ದೀರಾ? ಇದನ್ನು ಸ್ಪಷ್ಟಪಡಿಸಬೇಕು ಜಿಲ್ಲಾಡಳಿತ. ಕೇವಲ ನಮಗೆ ಮಾತ್ರ ರಿಸ್ಟ್ರಿಕ್ಷನ್ನು, ಅವ್ರಿಗೆ ಬೇಕಾದಂಗೆ ಮಾಡ್ಲಿಕ್ಕೆ ಬಿಟ್ಕೊಟ್ಟಿದ್ದೀರಾ? ಅದು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಗಣೇಶೋತ್ಸವದ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಸದ್ಯ ಅಲ್ಲಿ ಸಿಚುವೇಶನ್ ಹೇಗಿದೆ? ಏನಾಯ್ತು ನಿನ್ನೆ ರಾತ್ರಿ? ನಿಜ ಕುಮಾರ್, ಏನು ಈಗ ದಾವಣಗೆರೆ, ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ 21 ದಿನಗಳ ಕಾಲ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಲಾಗುತ್ತೆ. ಅದೇ ರೀತಿ ದಾವಣಗೆರೆ ನಗರದ ಮಟ್ಟಿಕಲ್ ಪ್ರದೇಶದಲ್ಲಿ ವೀರ ಸಾವರ್ಕರ್ ಯುವಕರ ಬಳಗ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿತ್ತು. ಈ ಗಣೇಶನ ಮೂರ್ತಿ ಮಂಟಪ ಏನಿದೆ, ಆ ಮಂಟಪಕ್ಕೆ ಸಾಗುವ ಮಾರ್ಗ ಮಧ್ಯೆ ಮಹನೀಯರ ಭಾವಚಿತ್ರಗಳನ್ನ ಅಳವಡಿಸಲಾಗಿತ್ತು. ಅದೇ ರೀತಿ ಏನು ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಅನ್ನ ವಧೆ ಮಾಡುವಂತಹ ಸನ್ನಿವೇಶ, ಅಂದ್ರೆ ಆ ಯುದ್ಧದ ಸನ್ನಿವೇಶದ ಒಂದು ಭಾವಚಿತ್ರದ ಫ್ಲೆಕ್ಸ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಸದ್ಯ ಇದು ಒಂದು ವಿವಾದಕ್ಕೆ ಕಾರಣವಾಗಿದೆ. ಈ ಚಿತ್ರವನ್ನ ಕಂಡಂತಹ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿರ್ತಾರೆ. ಇದು 2 ಕೋಮುಗಳ ನಡುವೆ ಭಾವನೆಗಳನ್ನ ಕೆರಳಿಸುತ್ತೆ ಅಂತ ಆಕ್ಷೇಪ ಮಾಡಿ ಪೊಲೀಸರಿಗೆ ದೂರು ನೀಡಿರ್ತಾರೆ. ಈ ನೆಲೆಯಲ್ಲಿ ನಿನ್ನೆ ರಾತ್ರಿ 10:30 ಸುಮಾರಿಗೆ ಪೊಲೀಸರು ಸಹ ಆ ಗಣೇಶನ ಮಂಟಪದ ಬಳಿ ತೆರಳಿ ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸುವಂತೆ ಆಯೋಜಕರಿಗೆ ಹೇಳ್ತಾರೆ. ಆದ್ರೆ ಏನು ಅಲ್ಲಿರುವಂತಹ ಯುವಕರು ಯಾವುದೇ ಕಾರಣಕ್ಕೂ ನಾವು ಆ ಫ್ಲೆಕ್ಸ್ ಅನ್ನ ತೆರೆಯಲು ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಇತಿಹಾಸ ಸಾರುವ
ಫ್ಲೆಕ್ಸ್ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ಸಾರುವ ಫ್ಲೆಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ನಾವು ತೆಗೆಯಲ್ಲ ಅಂತ ಹೇಳ್ತಾರೆ. ಇದಾದ ಬಳಿಕ ಅಲ್ಲಿ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಜಮಾಯಿಸ್ತಾರೆ. ಅಷ್ಟೇ ಬಿಜೆಪಿ ಮಾಜಿ ಮೇಯರ್ ಆದಂತಹ ಎಸ್ ಟಿ ವೀರೇಶ್ ಮತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸತೀಶ್ ಪೂಜಾರಿ ಸೇರಿ ಹಲವರು ಘಟನಾ ಸ್ಥಳಕ್ಕೆ ಆಗಮಿಸ್ತಾರೆ. ಈ ವೇಳೆ ಪೊಲೀಸರ ಜೊತೆ ವಾಗ್ವಾದವು ನಡೆಯುತ್ತೆ, ತಳ್ಳಾಟ ನೂಕಾಟವು ನಡೆಯುತ್ತೆ. ಬಳಿಕ ಪೊಲೀಸರು ಇಂದು ಮಧ್ಯಾಹ್ನದ ಒಳಗೆ ನೀವು ಒಂದು ನಿರ್ಧಾರ ತೆಗೆದುಕೊಂಡು ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿರುವಂತದ್ದು. ಆದ್ರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತೆ ಆ ಗಣೇಶೋತ್ಸವ ಮಂಡಳಿಯ ಯುವಕರು ಯಾವುದೇ ಕಾರಣಕ್ಕೂ ತಾವು ಫ್ಲೆಕ್ಸ್ ಅನ್ನ ತೆರವು ಮಾಡಲ್ಲ ಅಂತ ಹಠಕ್ಕೆ ಬಿದ್ದಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಒಂದ್ ರೀತಿ ಬಿಗಿವಾದ ವಾತಾವರಣವಿದ್ದಂತೂ ಸ್ಥಳದಲ್ಲಿ ಒಂದು KSRP ತುಕಡಿಯನ್ನು ಸಹ ನಿಯೋಜನೆ ಮಾಡಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಿರುವಂತದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ಮಹಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.